ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಸೆಟಪ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಂತೂ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗಲೇ ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಇದ್ದೀರಲ್ಲ ಗೈಸ್, ಯಾರೆಲ್ಲ ನಮ್ಮ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಿದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಯಾಕೆಂದರೆ ನಾವು ಹಾಕೋ ಎಲ್ಲ ವೀಡಿಯೋಸ್ಗಳು ನಿಮಗೆ ಬೇಗನೆ ತಲುಪಬೇಕಂದ್ರೆ ಬೆಲ್ ಐಕಾನ್ ಕೂಡ ಒತ್ಕೊಳ್ಳಿ. ಹಾಗೆ ಮತ್ತೆ ಯಾಕೆ ಲೇಟ್ ಮಾಡೋದು, ಬನ್ನಿ ಗೈಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲು ಯೂಟ್ಯೂಬ್ನ ಅಪ್ಡೇಟ್ ಮಾಡ್ಕೊಂಡಿದ್ದಾದಮೇಲೆ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಯು ಅಂತ ಇದೆ ನೋಡ್ಬೋದು. ಇಲ್ಲಿ ಯು ಅಂತ ಅದು ನಿಮ್ಮ ಪ್ರೊಫೈಲ್ ಆಗಿರುತ್ತೆ. ಯು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಒಂದು ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಕೌಂಟು. ಆದರೆ ನಿಮಗೆ ಇನ್ನೊಂದ್ಸಲ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತಲ್ವ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಎಡಿಟ್ ಚಾನಲ್ ಅಂತ ಇದೆ ನೋಡ್ಬೋದು. ಇಲ್ಲಿ ಪೆನ್ಸಿಲ್ ಐಕಾನಲ್ಲಿ ಎಡಿಟ್ ಚಾನಲ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಫೋಟೋ, ಹಾಗೆ ಬ್ಯಾನರ್, ಹಾಗೆ ನೇಮ್, ಹ್ಯಾಂಡಲ್, ಚಾನಲ್ ಯು ಆರ್ ನೇಮ್, ಡಿಸ್ಕ್ರಿಪ್ಷನ್, ಮೈ ಕಮ್ಯುನಿಟಿ, ಪ್ರೈವೇಸಿ, ಈ ಥರ ತುಂಬಾ ಆಪ್ಷನ್ಸ್ಗಳು ಇದ್ದಾವೆ. ಇಲ್ಲಿ ಫಸ್ಟ್ ಯಾವುದು ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ನೇಮ್ ಇದೆಯಲ್ಲ, ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ನೇಮ್ ಹಾಕಿಟ್ಟಿದ್ದೀನಿ. ನೀವು ಮೊದಲು ಯೂಟ್ಯೂಬ್ ಚಾನಲ್ಗೆ ನೇಮ್ ಇಡಬೇಕಂದ್ರೆ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀರೋ ಅದ್ರ ಬಗ್ಗೆ, ಅದ್ರ ಸಂಬಂಧಪಟ್ಟ ಹಾಗೆ ನೇಮ್ನ ಇಡಬೇಕಾಗತ್ತೆ. ಎಕ್ಸಾಂಪಲ್, ನೀವು ಟೆಕ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ದೀರ ಅಂದರೆ ಟೆಕ್ ಚಾನಲಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಡೈಲಿ ಬ್ಲಾಗ್ಸ್ ಮಾಡ್ತೀರಂದರೆ ಬ್ಲಾಗ್ ಆಗಿ ಕನ್ವರ್ಟ್ ಆಗ್ಬೋದು. ನಾಳೆ ಸಿಂಪಲ್ ನಿಮಗೆ ತೋರಿಸ್ತೀನಿ. ಇಲ್ಲಿ ಹರೀಶ್ ಶನಿ ಬ್ಲಾಗ್ ಅಂತ ಇಟ್ಕೊಳ್ತೀನಿ ನಾನು, ಯಾಕಂದರೆ ಮುಂದಂತ ನಾನು ವ್ಲಾಗ್ ಮಾಡಬೇಕಂದ್ರೆ ಈ ಅಕೌಂಟಲ್ಲಿ ವಿಡಿಯೋ ಹಾಕ್ತೀನಿ. ಅದ್ರ ಸಲುವಾಗಿ ಹರೀಶ್ ಶನಿ ಬ್ಲಾಗ್ ಅಂತ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಹಾಗೆ ಹ್ಯಾಂಡಲಲ್ಲಿ ಬಂದ್ಕೊಂಡು ಇಲ್ಲಿ ಹರೀಶ್ ಶನಿ ಬ್ಲಾಗ್, ಅದು ಕೂಡ ಹರೀಶ್ ಶನಿ ಬ್ಲಾಗ್ ಅಂತ ಹಾಕ್ತೀನಿ. ಇಲ್ಲಿ ಗ್ರೀನ್ ಟಿಕ್ ಬರಬೇಕು. ಗ್ರೀನ್ ಟಿಕ್ ಬಂದಿಲ್ಲ ಅಂದರೆ ಈ ನೇಮ್ನ ಆಲ್ರೆಡಿ ಎಲ್ಲರೂ ಹಾಕಿದ್ದಾರಂತ ಅರ್ಥ. ಇಲ್ಲೇನು ಗ್ರೀನ್ ಟಿಕ್ ಬಂತು. ಇವಾಗ ಅದ್ರ ಮೇಲೆ ಸೇವ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಬೇಕಾಗತ್ತೆ. ಯಾವ ಥರ ಹಾಕಬೇಕಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ನೀವು ಏನಾದರೂ ಡಿಸ್ಕ್ರಿಪ್ಷನ್ ಹಾಕ್ಬೋದು. ನಿಮ್ಮದು ಟೆಕ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ದೀರ ಅಂದರೆ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಹಾಕ್ಬೋದು. ನಾನು ಇಲ್ಲಿ ಸಿಂಪಲ್ ನಿಮ್ಗೆ ತೋರಿಸ್ತೀನಿ. ನಾನೊಂದು ನ್ಯೂ ಯೂಟ್ಯೂಬರ್ ಅಂತ ಹಾಕ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ವೆಲ್ಕಮ್ ಟು ಮೈ ಪ್ರೊಫೈಲ್ ಅಂತ ಹಾಕ್ಕೊಳ್ತೀನಿ ಅಷ್ಟೇ. ನಿಮಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ನಾನು ಚಾಟ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಈ ಥರ ಹಾಕ್ಕೊಳ್ಬೋದು. ವೆಲ್ಕಮ್ ಟು ಮೈ ಪ್ರೊಫೈಲ್ ಅಂತ ಹಾಕ್ಕೊಳ್ತೀನಿ. ಆಮೇಲೆ ಬೇಕಿದ್ರೆ ಏನು ಬೇಕಾದರೂ ಚೇಂಜ್ ಮಾಡ್ಕೊಳ್ಳಿಕ್ಕೂ ಆಗುತ್ತೆ. ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಮೈ ಕಮ್ಯುನಿಟಿ ಅಂತ ಇದೆಯಲ್ಲ, ಅದನ್ನು ಆನ್ ಮಾಡಿಡಬೇಕಾಗತ್ತೆ. ಯಾಕಂದರೆ ನಮ್ಮದು ಪೋಸ್ಟ್ ಪಬ್ಲಿಕಲ್ಲಿ ಇಡಬೇಕಂದ್ರೆ, ಎಲ್ಲರೂ ನೋಡಬೇಕಂದ್ರೆ ಅದು ಆನ್ ಇಡಬೇಕಾಗತ್ತೆ. ಹಾಗೆ ಪ್ರೈವೇಸಿ ಇದೆ ನೋಡ್ಬೋದು. ಇಲ್ಲಿ ಪ್ರೈವೇಸಿ, ನಮ್ಮ ಸಬ್ಸ್ಕ್ರೈಬರ್ ಪ್ರೈವೇಸಿ ಇಟ್ಟರು ಇರ್ಬೋದು, ನಾವು ಇಡ್ದೇನೂ ಇರ್ಬೋದು. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ನಿಮ್ಮದು ಯೂಟ್ಯೂಬ್ ಚಾನಲ್ಗೆ ಒಂದು ಪ್ರೊಫೈಲ್ ಹಾಕಬೇಕಂದ್ರೆ ಒಂದು ಪ್ರೊಫೈಲ್ ಲೋಗೋನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೇನಾದರೂ ಪ್ರೊಫೈಲ್ ಲೋಗೋ ವಿಡಿಯೋ ಬೇಕಿದ್ದರೆ ಹೇಳಿ, ನಾನು ಪ್ರೊಫೈಲ್ ಲೋಗೋ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನೋಡ್ಬೋದು, ನಾವು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಹೀಗೆ ಸಿಂಪಲ್ಲಾಗಿ ಒಂದು ಪ್ರೊಫೈಲ್ನ ಹಾಕ್ಕೊಳ್ತೀನಿ ಇವಾಗ. ಆಮೇಲೆ ನಾವು ವಿಡಿಯೋ ಮಾಡ್ತೀವಲ್ಲ, ಆವಾಗ ಬೇರೆ ಬೇರೆ ಲೋಗೋ ಮಾಡ್ಕೊಳ್ಳಿಕ್ಕೂ ಆಗುತ್ತೆ. ಇವಾಗ ಸಿಂಪಲ್ಲಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಹಾಗೆ ಬ್ಯಾನರ್ ಕೂಡ ಬೇಕಿದ್ರೆ ಹೇಳಿ, ನಾನು ಬ್ಯಾನರ್ ಕೂಡ ಮಾಡಿ ನಿಮಗೆ ವಿಡಿಯೋ ಹಾಕ್ತೀನಿ. ಬ್ಯಾನರ್ ಯಾವ ಥರ ಕ್ರಿಯೇಟ್ ಮಾಡೋದಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಬ್ಯಾನರ್ ಕೂಡ ಮಾಡಿಟ್ಟಿದ್ದೀನಿ, ಆದರೆ ಇವಾಗ ಹಾಕಿಲ್ಲ. ಇವಾಗ ಬೇರೆದೊಂದು ಬ್ಯಾನರ್ ಹಾಕ್ತೀನಿ. ಇವಾಗ ಈ ಸಿಂಪಲ್ಲಾಗಿ ನಿಮ್ಗೆ ತೋರಿಸೋ ಸಲುವಾಗಿ ಒಂದು ಬ್ಯಾನರ್ನ ಹಾಕ್ತೀನಿ. ಈ ಥರ ಬ್ಯಾನರ್ ಹಾಕ್ಕೊಂಡು ನೀವು ಅಕೌಂಟ್ನ ಪ್ರೊಫೆಷ್ನಲ್ ಆಗಿ ಇಟ್ಕೊಳ್ಬೋದು ಗೈಸ್. ಇಲ್ಲಿ ನೋಡ್ಬೋದು, ನಾನು ಇವಾಗ ಒಂದು ಬ್ಯಾನರ್ ಹಾಕ್ಕೊಳ್ತೀನಿ. ಮೇಲ್ಗಡೆ ಸೇವ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಇಷ್ಟ ಆದಮೇಲೆ ಇಲ್ಲಿ ಸೇವ್ ಆಗುತ್ತೆ. ನೋಡ್ಬೋದು ಸೇವ್ ಆಯ್ತು. ಇವಾಗ ಸ್ವಲ್ಪ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ನಿಮ್ಮ ಪ್ರೊಫೈಲ್ನ
ನೋಡ್ಬೋದು ಯಾವ ಥರ ರೆಡಿ ಆಗುತ್ತೆ ಅಂತ. ಈ ಥರ ರೆಡಿ ಆಗುತ್ತೆ. ನೀವು ಕೂಡ ಪ್ರೊಫೆಷ್ನಲ್ ಆಗಿ ನಿಮ್ಮ ಪ್ರೊಫೈಲ್ನ ಇಟ್ಕೊಳ್ಬೋದು. ಹಾಗೆ ನಿಮ್ಮ ಪ್ರೊಫೈಲ್ಗೆ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೀವು ಯೂಸ್ ಮಾಡಿದ್ರೆ ಲಿಂಕ್ ಕೂಡ ಹಾಕ್ಕೊಳ್ಬೋದು. ನಾನು ಲಿಂಕ್ ಕೂಡ ಹಾಕ್ಕೊಂಡೆ ಇವಾಗ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ತನಕ ಟೇಕ್ ಕೇರ್, ಬಾಯ್.